ಕ್ಷೇತ್ರಗಳಲ್ಲಿ ಮಹಾದೇವನ ಎಷ್ಟೋ ಆಲಯಗಳು ದರ್ಶಿಸಬಹುದು. 11ನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿರುವ ಪವಿತ್ರ ದೇವಸ್ಥಾನವು ಈಗ ಜಗತ್ಪ್ರಸಿದ್ಧವಾಗಿದೆ. ಇಲ್ಲಿರುವ ಈಶ್ವರನ ರೂಪ ನಮ್ಮನ್ನು ನಿಬ್ಬೆರಗಾಗಿಸುವುದರ ಜೊತೆಗೆ ಈ ಶಿವನ ದರ್ಶನ ಪಡೆದರೆ ಎಲ್ಲ ಪಾಪಗಳು ಕಳೆದೋಗುತ್ತದೆ. ಹಾಗಾದರೆ ಹಿಂದೂಗಳ ಈ ಪವಿತ್ರ ಸ್ಥಳ ಯಾವುದು, ಅಲ್ಲಿನ ವಿಶೇಷಗಳೇನು ಅಂತ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಭಕ್ತಿ ಸಮಾಚಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ತಂಜಾವೂರು ಈ ಹೆಸರು ಕೇಳದೇ ಇರುವವರು ಇರೋದಿಲ್ಲ. ಯಾಕಂದರೆ ಇದು ಹಿಂದೂಗಳು ಆರಾಧಿಸುವ ಪವಿತ್ರ ಕ್ಷೇತ್ರ. ಇಲ್ಲಿ ನೆಲೆಸಿರುವ ಮಹಾದೇವ ಇಡೀ ಜಗತ್ತಿಗೆ ಪ್ರಸಿದ್ಧಿ. ಬೃಹದಾಕಾರದ ಲಿಂಗ ರೂಪದಲ್ಲಿ ಪರಶಿವ ಭಕ್ತರಿಗೆ ದರ್ಶನ ನೀಡುತ್ತಾನೆ. 1000 ವರ್ಷಗಳ ಹಿಂದೆ ನಿರ್ಮಿಸಿರುವ ಈ ಆಲಯವು ನಿಜಕ್ಕೂ ನೋಡುಗರನ್ನು ಅಚ್ಚರಿಗೊಳಿಸುತ್ತದೆ. ಭಾರತದಲ್ಲಿ ಅತಿ ದೊಡ್ಡ ಶಿವಲಿಂಗ ತಂಜಾವೂರಿನಲ್ಲಿದೆ. 13 ಅಂತಸ್ತಿನ ಆಲಯವನ್ನು ಸಂಪೂರ್ಣವಾಗಿ ಗ್ರಾನೈಟ್ನಿಂದ ನಿರ್ಮಿಸಲಾಗಿದೆ. 1000 ವರ್ಷ ಇತಿಹಾಸ ಹೊಂದಿರುವ 216 ಅಡಿ ಎತ್ತರವಿರೋ ಈ ದೇವಸ್ಥಾನವನ್ನು ಅಡಿಪಾಯ ಇಲ್ಲದೆ ಕಟ್ಟಲಾಗಿದೆಯಂತೆ. ಗರ್ಭಗುಡಿಯಲ್ಲಿರುವ ಬೃಹದೇಶ್ವರನು ಸುಮಾರು 3.7 ಮೀಟರ್ನಷ್ಟು ಎತ್ತರದಲ್ಲಿದೆ. ಅದೇ ರೀತಿ ನಂದಿ ವಿಗ್ರಹ 2.6 ಮೀಟರ್ ಎತ್ತರವಿದೆ. ಇನ್ನು ವಿಸ್ಮಯಕಾರಿಯಾಗಿ ಕಾಣುವ ದೇವಾಲಯದ ಪ್ರತಿಷ್ಠಿತ ಗೋಪುರ ಕಳಶ 90 ಟನ್ ತೂಕವಿದ್ದು ಏಕಶಿಲೆಯಲ್ಲಿ ನಿರ್ಮಾಣವಾಗಿದೆ. ಈ ಕಲ್ಲನ್ನು ಪ್ರತಿಷ್ಠಾಪಿಸುವಾಗ ಮಹಾಮಂತ್ರವೊಂದನ್ನು ಪಠಿಸಲಾಗುತ್ತಿತ್ತಂತೆ. ಆ ಮಂತ್ರದ ಪ್ರತಿಧ್ವನಿ ಇಂದಿಗೂ ಇಲ್ಲಿ ಕೇಳಿಸುತ್ತದೆ ಎನ್ನಲಾಗುತ್ತದೆ. ಆ ಮಂತ್ರದ ಶಕ್ತಿಯಿಂದಲೇ ಈ ಮಹಾನ್ ಕಲ್ಲಿನ ಗೋಪುರ ಕೆಳಕ್ಕೆ ಬಿದ್ದಿಲ್ಲ ಅನ್ನೋ ನಂಬಿಕೆ ಸಹ ಇದೆ. ಇನ್ನು 13 ಅಂತಸ್ತಿನ ಗೋಪುರದ ನೆರಳು ನಮಗೆ ಕಾಣಿಸುವುದೇ ಇಲ್ಲ. ಅಷ್ಟೇ ಅಲ್ಲ, ಪ್ರಶಾಂತವಾದ ಆಲಯದಲ್ಲಿ ಮಾತು ಸಹ ಪ್ರತಿಧ್ವನಿಸುವುದಿಲ್ಲ. ದೇವಾಲಯವು ಯಾವಾಗಲೂ ಪ್ರಜ್ವಲಿಸುತ್ತಿರುತ್ತದೆ. ಇದಕ್ಕೆ ಕಾರಣ ದೇಗುಲದ ನೆಲಮಾಳಿಗೆಯಲ್ಲಿ ವಿಸ್ಮಯಕಾರಿ ಶಕ್ತಿ ಇದೆ ಎನ್ನಲಾಗುತ್ತಿದೆ. ಕಾರ್ತಿಕ ಪೂರ್ಣಿಮೆ ದಿನ ದೇಗುಲ ಮತ್ತಷ್ಟು ಹೊಳೆಯುತ್ತದಂತೆ. ಇಲ್ಲಿನ 100 ಬಾಗಿಲುಗಳು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಎನ್ನಲಾಗುತ್ತದೆ. ಇನ್ನು ಈ ದೇವಾಲಯದ ನೆಲಮಾಳಿಗೆಯಲ್ಲೂ ಕೋಣೆಗಳಿದ್ದು ಅಲ್ಲೂ ವಜ್ರ ವೈಡೂರ್ಯ ರತ್ನಗಳು ಇವೆ ಎಂದು ಕೆಲವರು ಹೇಳುತ್ತಿದ್ದಾರೆ. ಇದಕ್ಕೆ ಸರ್ಪಗಾವಲು ಸಹ ಇದೆ ಎನ್ನಲಾಗುತ್ತಿದೆ.